ಕಲುಕುವ ಘಟನೆ ನಡೆದಿದೆ. ಹೆತ್ತ ತಾಯಿಯ ಅಂತ್ಯಕ್ರಿಯೆಗೆ ಬರದೆ ಮಾನವೀಯತೆ ಮರೆತ ಮಕ್ಕಳ ನಡೆಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಬೆಳಗಾವಿಯ ಶಾಹು ನಗರದಲ್ಲಿ ಈ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಮಾರಿಹಾಳ ಗ್ರಾಮದ ಅಂಜನಾ ಧಾಮನೆ ವಯೋಸಹಜ ಕಾಯಿಲೆಯಿಂದ ಮೃತಪಟ್ಟ ವೃದ್ಧೆ. ಕಳೆದ 3 ವರ್ಷಗಳಿಂದ ವೃದ್ಧಾಶ್ರಮದಲ್ಲೇ ಜೀವನ ಸಾಗಿಸುತ್ತಿದ್ದಳು. ಅವಳಿಗೆ 2 ಮಕ್ಕಳು ಇದ್ದರು. ತಾಯಿಯನ್ನು ನೋಡಿಕೊಳ್ಳದೆ ನಿರ್ಲಕ್ಷ್ಯ ತೋರಿದ್ದಾರೆ ಎನ್ನಲಾಗುತ್ತಿದೆ. ಅಂಜನಾ ಅವರ ಸ್ಥಿತಿ ಕಂಡು ಸಹೋದರರೇ ಅವರನ್ನ ವೃದ್ಧಾಶ್ರಮಕ್ಕೆ ಬಿಟ್ಟು ಹೋಗಿದ್ದನು. ಆದರೆ ತಾಯಿ ಸಾವನ್ನಪ್ಪಿದ ಸುದ್ದಿ ತಿಳಿದ ಬಳಿಕವೂ ಮಕ್ಕಳು ತಮ್ಮ ಕರ್ತವ್ಯವನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ. ವೃದ್ಧೆ ಸಾವಾಗುತ್ತಿದ್ದಂತೆ ಆಶ್ರಮ ಸಿಬ್ಬಂದಿ ಮಹೇಶ್ ಮತ್ತು ಶ್ರೀಕಾಂತ್ ಎಂಬ 2 ಮಕ್ಕಳಿಗೆ ಕರೆ ಮಾಡಿದರು. ಆದರೆ ನೀವೇ ಅಂತ್ಯಕ್ರಿಯೆ ಮಾಡಿಕೊಳ್ಳಿ ಎಂದು ಹೇಳಿ ಕರೆ ಕಟ್ ಮಾಡಿರುವುದು ಎಲ್ಲರನ್ನೂ ಕಂಬನಿ ಮಿಡಿಯುವಂತೆ ಮಾಡಿದೆ. ಆ ಬಳಿಕ ಸ್ಥಳೀಯ ಸಮಾಜ ಸೇವಕರಾದ ಶಂಕರ್ ಪಾಟೀಲ್ ಮತ್ತು ಗಂಗಾಧರ್ ಪಾಟೀಲ್ ಅವರಿಗೆ ಮಾಹಿತಿ ನೀಡಲಾಯಿತು. ತಕ್ಷಣವೇ ಆಶ್ರಮಕ್ಕೆ ತೆರಳಿದ ಅವರು ವೃದ್ಧೆಯ ಅಂತ್ಯಕ್ರಿಯೆಯನ್ನ ನೆರವೇರಿಸಿದರು. ಆಶ್ರಮದಿಂದ ಕೇವಲ 10 ಕಿಲೋಮೀಟರ್ ದೂರದಲ್ಲೇ ಇದ್ದರೂ ತಾಯಿಯ ಅಂತಿಮ ವಿಧಿಗೂ ಬರದ ಮಕ್ಕಳ ವಿರುದ್ಧ ಸಾರ್ವಜನಿಕರಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ಹೆತ್ತ ತಾಯಿಯನ್ನು ಇಷ್ಟು ನಿರ್ಲಕ್ಷ್ಯ ಮಾಡೋದು ಹೇಗೆ ಸಾಧ್ಯ ಎಂಬ ಪ್ರಶ್ನೆ ಎಲ್ಲರಲ್ಲೂ ಮೂಡಿದೆ. ಈ ಘಟನೆ ಸಮಾಜದಲ್ಲಿ ಮೌಲ್ಯಗಳ ಕುಸಿತವನ್ನ ಮತ್ತೊಮ್ಮೆ ತೋರಿಸಿದೆ. ಪೋಷಕರನ್ನು ನೋಡಿಕೊಳ್ಳುವುದು ಕೇವಲ ಕರ್ತವ್ಯವಲ್ಲ, ಅದು ಮಾನವೀಯತೆಯ ಕನಿಷ್ಠ ಮಾನದಂಡ. ಒಟ್ಟಾರೆ ತಾಯಿಯ ಮಮತೆಯನ್ನು ಮರೆತ ಮಕ್ಕಳು, ಮಾನವೀಯತೆ ತೋರಿದ ಸಮಾಜ ಸೇವಕರು, ಈ ಘಟನೆ ಮನಸ್ಸನ್ನು ಕಲಕುವಂತಿದೆ.